ಇದು ಹನಿಮೂನ್ ಟ್ರಿಪ್ ಬೇಕಾಗಿತ್ತು ಅವ್ರಿಗೆ ಜನಗಳಿಗೆ ತೋರ್ಸೋಕ್ಕೆ 10 ದಿವಸ ಅಂತ ಹೇಳಿದ್ರು. ಹನಿಮೂನ್ ಟ್ರಿಪ್ಪು 4 ದಿವಸಕ್ಕೆ ಅವನಿಗೆ ಆಗಲಿಲ್ಲ. 2 ಅವರ್ ಮೊಬೈಲ್ ನೋಡ್ಕೊಂಡಿರೋದು. ಈ ಹುಡುಗಿಗೆ ರೀಚಾರ್ಜ್ ಇಲ್ಲಲ್ಲ. ಅವಳು ಏರ್ಪೋರ್ಟಲ್ಲಿ 7 ಗಂಟೆಗೆ ಇರೋದಕ್ಕೆ 10 ಗಂಟೆಗೆ ಕರ್ಕೊಂಡೋಗಿ ಕೂರ್ಸೋನಂತೆ. ಶ್ರೀಲಂಕಾ ಬರಬೇಕಾದ್ರೆ ರಿಟರ್ನ್. ಏನಮ್ಮ ನಿನ್ಗೆ ಏನು ಬೇಕು, ನೀರು ಬೇಕೋ ಇದು ಬೇಕೋ ಏನೂ ಇಲ್ಲ. ಅವಳು ಟೈಮ್ ನೋಡ್ತಾ ಇದ್ದಾಳಂತೆ, 1 ಮಿನಿಟು ಯಾವಾಗ ಇದಾಗುತ್ತೋ, ಯಾವಾಗ 7 o'clock ಆಗುತ್ತೋ ಅಂತ ಅವಳು ನೋಡ್ತಾವಳೆ. ಊಟ ಬೇಕಾ ನಿನಗೆ, ತಿಂಡಿ ಬೇಕಾ, ಏನೂ ಇಲ್ಲಂತೆ. ಸುಮ್ಮನೆ ಹಿಂಗೆ ಟಚ್ ಮಾಡಿ ಹಿಡ್ಕೋ ಸೂರಜ್ ಅಂದರೆ ನನಗೆ ಅವೆಲ್ಲ ಅಸಹ್ಯ, ನಾನು ಮುಟ್ಟಲ್ಲ ಅಂತಾನೆ. ಇವನು ಇಂಥ ಚಂಡ ನನ್ನ ಮಗನಿಗೆ ಇವ್ರ ತಾಯಿ ಹೆಂಗೆ ಮದುವೆ ಮಾಡಿದ್ಲು. ಬೇರೆ ಹೆಣ್ಮಕ್ಳು ವರ್ಷಕ್ಕೆ ಮದುವೆ ಮಾಡ್ತೀನಿ ಅಂತ ಹಿಂಗೆ ನಮ್ಮನ್ನು ಮರಳು ಮಾಡ್ದಂಗೆ ನಾವು ಇಷ್ಟು ಹುಷಾರಿದ್ದು ಇನ್ನೊಂದು ಮಗುಕ್ಕೆ ಭಾಳ ಹಾಳು ಮಾಡ್ತಾರಲ್ಲ ಅವರು. ಈ ಥರ ಇದ್ದ ಅಮ್ಮ ಮನೆಯಲ್ಲಿ ಮಗನ ಇಟ್ಕೊಬೇಕಾಗಿತ್ತು. ನಮ್ಮ ಇವ್ರನ್ನೇ ಹಾಳು ಮಾಡಾಕಿದ್ರಲ್ಲ, ನನ್ನ ಮಗುನೇ ಹಾಳು ಮಾಡಾಕಿದ್ರಲ್ಲ. ಇವಾಗ ನಮ್ಮ ಮಗು ಬೇಕು ಅಂದರೆ ಸಿಗ್ತಾಯ್ತಾ? ಅವ್ರ ಅಣ್ಣ ಟ್ರಿಪ್ ಹೋಗಿದ್ರು, ಅವ್ರ ಅಣ್ಣ ಬಂದು ಏನು ಮಾಡ್ಬಿಡ್ತಾರೋ ಅಂತ ಅವಳು ಅಷ್ಟರಲ್ಲಿ ಇದು ಏಮರ್ಸಿ ಅವಳು ಬರಲ್ಲ. ಸೂರಜ್ ನಾನು ಹೋಗಲ್ಲ, ನೀನು ಇಲ್ಲ ಅಂದರೆ ಸತ್ತೋಗ್ತೀನಿ, ನೀನು ನನ್ನ ಮುಟ್ಟದೇ ಇದ್ರೂ ಪರವಾಗಿಲ್ಲ. ನಮ್ಮ ಮನೆ ಫ್ಯಾಮಿಲಿ ಇದು ಮುಖ್ಯ ನಮಗೆ. ಫ್ಯಾಮಿಲಿ ಕೆಟ್ಟ ಹೆಸರು ಬಂದ್ಬಿಡ್ತೈತೆ ನೋಡು. ಡಿವೋರ್ಸ್ ಕೊಡಿಸ್ಬಿಡ್ತಾವ್ರೆ. 1.5 ತಿಂಗಳಿಗೇನೆ ಡಿವೋರ್ಸ್ ಕೊಡಿಸ್ತಾವ್ರೆ. ನಾನು ಹೋಗಲ್ಲ. ಇವ್ರ ಮನೇಲಿ ಏನಾದರೂ ನನಗೆ ಏನು ಚಿತ್ರಹಿಂಸೆ ಕೊಟ್ಟರು ನಾನು ಇರ್ತೀನಿ. ನಾನು ಹೋಗಲ್ಲ ಸೂರಜ್, ನಾನು ಹೋಗಲ್ಲ ಅಂತ ಇದ್ದಾಳೆ. ಇಲ್ಲ ನೀವು ಕರ್ಕೊಂಡೋಗ್ರಿ. ನಾನಂದೆ ನೋಡ್ರಿ, ಏನಾದರೂ ಪ್ರಾಬ್ಲಮ್ ಇದ್ರೆ ಇಬ್ಬರನ್ನೂ ಕರ್ಕೊಂಡು ಹೋಗೋಣ, ಡಾಕ್ಟ್ರ್ ಹತ್ರ ಚೆಕ್ ಮಾಡ್ಸೋಣ, ಯಾರ್ದು ಪ್ರಾಬ್ಲಮ್ ಇದ್ದರೆ ಅದು ಸಾಲ್ವ್ ಮಾಡ್ಕೊಳೋಣ ಅಂದರೆ ಇಲ್ಲ ನಾವು ಹೆಂಗೆ ಬೇಕೋ ನಾವು ತೋರಿಸ್ತೀವಿ, ಕೌನ್ಸಿಲಿಂಗ್ ಮಾಡಿಸ್ತೀನಿ ಅವನಿಗೆ, ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ರಿಪೋರ್ಟ್ ತೊಗೊಂಬರ್ತೀನಿ ಅಂತ ಅವ್ರ ತಾಯಿ. ಇಲ್ಲ ಅದೆಲ್ಲ ಬೇಡ, ಇಬ್ಬರು ಜೊತೆಲಿ ಹೋಗೋಣ ಅಂದರೆ ಅದಕ್ಕೆ ಒಪ್ತಾ ಇಲ್ಲ. ಸುಮ್ಮನೆ ಜನಗಳು ಇದಕ್ಕೆ ನಮ್ಮನ್ನ ತುಂಬ ಯಾಮರ್ಸಿ ಇದು ಮಾಡಿದ್ರು. ಭಾನುವಾರನೇ ನೈಟ್ ಬಂದರು. ಬೆಳಗ್ಗೆ ಅಮ್ಮ ಫೋನ್ ಮಾಡಿದ್ರು ನನಗೆ. ಏನಕ್ಕೆ ರೀ ಅವರು 10 ದಿವಸಕ್ಕೆ ಬುಕ್ ಮಾಡ್ಕೊಂಡು ಈಗ ಇಷ್ಟು ಬೇಗ ಬರ್ತಾವ್ರೆ, ಅದು ಹೆಂಗೆ ಸಾಧ್ಯ, ಫ್ಲೈಟ್ದೆಲ್ಲ ಇದಾಗಲ್ವ ಅಂತ ನಾನು ಕೇಳಿದ್ರೆ, ಇಲ್ಲ ಅವನಿಗೆ ಸರಿ ಹೋಗ್ಲಿಲ್ಲಂತೆ, ನಮ್ಮ ಅಮ್ಮನ ನೋಡಬೇಕು ಅಂತ. ಅಮ್ಮನ ನೋಡ್ಕೊಂಡು ಅಮ್ಮನ ಇರೋದಾದರೆ ಯಾರಾದರೂ ಹೊಸ ಮದುವೆ ಹೆಣ್ಣು ಗಂಡು ಇನ್ನೂ ಟೈಮ್ ಸ್ಪೇ ಮಾಡಬೇಕು ಅಂತಾರೆ. ಈ ಥರ ಯಾರ್ರೀ ಮಾಡ್ತಾರೆ? ಏನಕ್ಕೆ ಬಂದ್ರು ಅವ್ರು? ಕಾರಣ ಬೇಕು ನನಗೆ. ನಿಮ್ಮ ಮಗ ಇನ್ನೂ ಇದು ಅವಳನ್ನ ಟಚ್ ಕೂಡ ಮಾಡಿಲ್ಲ ಅಂತಲ್ಲ, ಏನಕ್ಕೆ ಮಾಡಿದ್ರಿ ನೀವು? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ, ಅದೆಲ್ಲ ಚೆಕ್ ಮಾಡಿಸ್ರಿ ಅಂದಿದ್ದಕ್ಕೆ ಕೋಪ ಬಂದ್ಬಿಡ್ತಾ ಇಮ್ಮನಿಗೆ. ಆಮೇಲೆ ಸೂರಜ್ ನೀನು ಗಂಡಸೇ ಅಲ್ವಂತೆ. ಅವ್ನು ಗಂಡಸಲ್ಲ, ಇರೋದ್ರಲ್ಲಿ ಇದ್ದಿದ್ದಂಗೆ ಹೇಳಿದ್ರಿ ಏನು. ಆಮೇಲೆ ಸರಿ ಅಂತ ಆಯಿತು, ನೈಟ್ ಬರ್ತಾರೆ, ನೀವು ನಾಳೆ ಬನ್ನಿ ಅಂದರು. ಮಾರನೇ ದಿವಸ ಸೋಮವಾರ ನಾವೆಲ್ಲ ಹೋದ್ರಿ. ನಾನು, ನಮ್ಮ ಯಜಮಾನ್ರು, ನನ್ನ ತಂಗಿ ಗಂಡ, ನನ್ನ ಮಗ. ಅಯ್ಯೋ ಎಷ್ಟು ಮಾತಾಡಿದ್ದಾರೆ ಅಂದರೆ ಅವರು, ನಾವು ರೆಕಾರ್ಡು ಎಲ್ಲ ಮಾಡ್ಕೊಂಡಿದ್ದೀನಿ, ನಾನೇನು ಬಿಟ್ಟಿಲ್ಲ ಅವ್ರನ್ನ. ಆಮೇಲೆ ಆ ಹುಡುಗಿ ಇಲ್ಲ ಏನಾದರೂ ಆಗಲಿ, ಅವ್ರ ಅಮ್ಮನ ಬೈತಾವಳೆ, ಯಾಕಮ್ಮ ನೀವಿಬ್ಬರು ಬರ್ದಿರಾ, ದೊಡ್ಡಮ್ಮನ ಎಲ್ಲ ಕರ್ಕೊಂಬಂದಿದ್ದೀರಾ, ನಾನು ಇದೆಲ್ಲ ಪಬ್ಲಿಕ್ ಆಗುತ್ತೆ, ಆಮೇಲೆ ಕರ್ಕೊಂಡೋಗ್ರಿ ಅಂತ. ಅವಳು ಕಾಲು ಹಿಡ್ಕೊತೀನಿ ಸೂರಜ್, ನಾನು ಕಳಿಸ್ಬೇಡ, ನಾನು ಇಲ್ಲೇ ಇರ್ತೀನಿ, ಕಾಲು ಹಿಡ್ಕೊಳ್ತೀನಿ, ನಿನ್ನ ಕಳಿಸ್ಬೇಡ, ನೀನಿಲ್ಲ ಅಂದರೆ ನಾನು ಸತ್ತೋಗ್ತೀನಿ. ಆ ಹುಡುಗಿ ಅಷ್ಟು ಇಟ್ಕೊಂಡಿದ್ಲು. ಇಲ್ಲ ಬೇಕಾಗೇ ಇಲ್ಲ, ನೀನು ಏನು ಕೇಳಿದೆ, ನಾನು ಹೇಳ್ದೆ ತಾನೆ, ಮನೆಯವ್ರ ಹತ್ರ ಎಲ್ಲ ಹೇಳ್ಬೇಡ ಅಂತ ಹೇಳ್ದೆ ತಾನೆ. ಇಲ್ಲ ನೀನು ಬೇಕಾಗಿಲ್ಲ, ಹೋಗು, ನೀವು ಓದ್ತಾ ಇರೋ ಅಂತ. ಅವಳು ಮನಸ್ಸೇ ಇಲ್ಲ. ಒಡವೆಗಳೆಲ್ಲ ಒಂದು ಬಾಕ್ಸು ಕೊಟ್ಬಿಟ್ಟವಳೆ, ಅವ್ರ ಅತ್ತೆ ಕೈಲಿ ಇಟ್ಕೊಂಡವಳೆ ಬಾಕ್ಸು ಫುಲ್.